ಮಾಡುತ್ತೆ, ಒಂದು ಮರಕ್ಕೆ ತೊಂದರೆ ಆದ್ರೆ ಇನ್ನೊಂದು ಉಳಿದಷ್ಟುಗಳು ನೆಲದಲ್ಲಿ ನಮಗೆ ಗೊತ್ತಿದ್ದಂಗೆ ವೈಟಮಿನ್ಸ್ಗಳನ್ನು ಕಳಿಸುತ್ತೆ. ಯಾವ್ದು ತೊಂದರೆ ಆಗಿದೆಯೋ ಅದಕ್ಕೆ ಕಳಿಸುತ್ತೆ. ಸೊ ನೇಚರ್ ಅಲ್ಲಿ ಪ್ರತಿಯೊಂದು ಕೂಡ ಇಂಟರ್ ಕನೆಕ್ಟೆಡ್. ಎಲ್ಲದೂ ಕೂಡ ನೀವಿದ್ದೀರಾ, ಬಿಲ್ಡಿಂಗ್ ಇದೆ, ಎಲ್ಲ ಈಚ್ ಅಂಡ್ ಎವ್ರಿಥಿಂಗ್ ಇಂಟರ್ ಕನೆಕ್ಟೆಡ್. ಒಂದು ಇಂಬ್ಯಾಲೆನ್ಸ್ ಆದ್ರೂ ಕೂಡ ಜಗತ್ತಲ್ಲಿ ಹೋಯ್ತು, ಬೇರೆದೆಲ್ಲ ಇಂಬ್ಯಾಲೆನ್ಸ್ ಆಗುತ್ತೆ. ಸರಿನಾ? ಮರ ಕಡಿದ್ರು ಬಿಸಿಲು ಹೆಚ್ಚಾಯ್ತು ಮತ್ತು ಮಳೆ ಬರಗಾಲ ಬಂತು, ಹೌದಾ? ಎಲ್ಲದೂ ಇಂಟರ್ ಕನೆಕ್ಟೆಡ್. ಸೊ ಅದನ್ನ ಸಿಂಬಲೈಸ್ ಮಾಡೋದು ಈ ಮಂಡಲ. ಓಕೆ, ಸೊ ನೀವು ಬರೀತಿದ್ರಲ್ಲ ಮಂಡಲ, ಯಾರಿಗಾದ್ರೂ ಕೇಳಿದ್ರೆ ಇದೇನೋ ಕಾಂಚಿ ಪಿಂಚಿ ಆರ್ಟ್ ಅಲ್ಲ ಅಂತ ಹೇಳಿ, ಓಕೆನಾ? ಏನೋ ಸುಮ್ಮನೆ ಅಲ್ಲ ಇದು, ನಾನು ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ಕೊಡ್ತಾ ಇದ್ದೀನಿ ಅಂತ ಹೇಳಿ, ಆಯ್ತಾ? ಸರಿ. ಫ್ಯಾನ್ ರೌಂಡ್ ಶೇಪ್ ಅಲ್ಲಿ ಇರ್ತಾ ಇರೋ ಫ್ಯಾನ್ ಅಂತ ಹೇಳಿ. ಆಪಲ್ ಇನ್ನೊಂದು ರೌಂಡ್. ಹೌದು, but not like exactly chakli. outline road. Yes, sixth circle outline first. Outer ring road, correct. Outer ring road. Sixth line drama kuli. Sixth line circle. Sixth circle. Okay. Sixth line circle ಹಾಕೊಂಡ್ರ ಆಮೇಲೆ ಏನ್ ಮಾಡ್ತೀರಾ, ಒನ್ ಆಫ್ ದಿ ಗ್ರಿಡ್ ತಗೊಳ್ಳಿ. ಆ ಒನ್ ಆಫ್ ದಿ ಗ್ರಿಡ್ ಅಲ್ಲಿ 3 ಪೀಸಸ್ ಮಾಡಬೇಕು. 1, 2 and 3 equal pieces, equal bifurcation. Okay. M shape right now. M shape. As of now I'm using M shape. Okay. ಸೊ ನೋಡಿ ಇಲ್ಲಿ ಎಂ ಶೇಪ್ ನಾನು ಏನ್ ಮಾಡಿದೆ, ಆ ಸಿಂಗಲ್ ಗ್ರಿಡ್ ನ ಬೈಫರ್ಕೇಟ್ ಮಾಡ್ಕೊಂಡು ಆಮೇಲೆ ಅದರಲ್ಲಿ ಎಂ ಶೇಪ್ ಮಾಡ್ತಾ ಇದ್ದೀನಿ. ಎಂ ಶೇಪ್ ಕರೆಕ್ಟ್ ಬರೀತಾನೆ ಜಾನ್, ಅವನೊಬ್ಬನೇ ಚೆನ್ನಾಗಿ ಬರೀತಾನೆ. ಸೊ ಅದು ಯಾವುದು ಎಂ ಶೇಪ್ ಏನ್ ತೋರಿಸುತ್ತೆ, ಅದು ಫ್ಲವರ್ ಪೆಟಲ್ ತೋರಿಸುತ್ತೆ ಅಲ್ವಾ? ಸೊ ನಾಳೆ ಎಲ್ಲ ನೀವ್ ಏನ್ ಮಾಡ್ತೀರಾ, ನೆಕ್ಸ್ಟ್ ಮಂಡಲ ಬರೀಲಿಕ್ಕೆ ನೆಕ್ಸ್ಟ್ ಮಂಡಲ ಬರಲಿಕ್ಕೆ ಔಟ್ಸೈಡ್ ಗಾರ್ಡನಿಗೆ ಹೋಗಿ ನಿಮ್ಮ ಮನೆ ಹತ್ರ ಇರೋ ಹೂ ಯಾವ್ದಿದೆ ನೋಡಿ, ಅದ್ರ ಪೆಟಲ್ ಶೇಪ್ ಯಾವ್ದಿದೆ ನೋಡಿ, ಆ ಶೇಪ್ ಅನ್ನು ತಗೊಂಡ್ಬಿಟ್ಟು ಬರೀರಿ. ಓಕೆ, ಎನಿ ಶೇಪ್ ಬಿಡು, ಯಾವುದೇ ಡಿಸೈನ್ ಬೇಕಿದ್ರು ಹಾಕ್ಬೋದು. ಇದು ತುಂಬಾ ನಿಮಗೆ ಹೋಮ್ವರ್ಕ್ ಕೊಡ್ತೀವಿ ಎಲ್ಲರಿಗೂ. 3 ಶೀಟ್ಸ್ ಕೊಡ್ತೀವಿ ಎಲ್ಲರಿಗೂ, ಆಯ್ತಾ? ಎಲ್ಲರೂ ಡ್ರಾ ಮಾಡ್ಕೊಂಡು ಬರ್ಬೇಕು, ಒಂದೊಂದು ಆನ್ ಯುವರ್ ಓನ್ ಡ್ರಾ ಮಾಡ್ಕೊಂಡು ಬರ್ಬೇಕು, ಆಯ್ತಾ? ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ನೋಡ್ತೀವಿ ಎಲ್ಲರೂ, ಓಕೆನಾ? ಏನ್ ಜಾಬ್ ಯಾ ಕಲರ್ಸ್ ಮಾಡಬೇಕು. ಕಲರ್ ಮಾಡಿ ಈಗ ಕಲರ್ಸ್ ಕೊಡ್ತಾರೆ, ವೇಟ್ ಫಾರ್ ಸಮ್ ಟೈಮ್, ಆಫ್ಟರ್ ಸಮ್ ಟೈಮ್ ಯು ಕ್ಯಾನ್ ರೈಟ್ ದ ಕಲರ್ಸ್. ಓ, ಈ ಮೇಡಮ್ ಕಾಮೆಂಟ್ ಮಾಡ್ತಾ ಇದ್ದಾರೆ. ಮಂತ್ರ ಹೇಳ್ಕೊಬೇಕು. ಬಾರ್ಡರ್ ಅಂಡ್ ಫಿಲ್. ಫಸ್ಟ್ ಬಾರ್ಡರ್ ಬನ್ನಿ, ಆಮೇಲೆ ಫಿಲ್ ಮಾಡಿ. ಓಕೆ, ಅವರು ಎಂದ್ರೆ ಮತ್ತೆ ಕೈನ ತುಂಬಾನೇ ಮಾಡ್ಬೇಕಲ್ಲ, ಅದಕ್ಕೆ 3 ರೌಂಡ್ಸ್ ಮುಗಿಸ್ಕೊಳ್ಳೋಣ. ಕಲರಿಂಗ್ ಸ್ವಲ್ಪ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ, ಕಲರ್ಸ್ ಅಲ್ಲ. ಸೈಲೆಂಟ್ ಅಂಡ್ ಕಲರಿಂಗ್ ಮಾಡ್ತಿದ್ದೀರಾ, ಕಾನ್ಸಂಟ್ರೇಷನ್ ಚೆನ್ನಾಗಿದೆ. ಯಾರು ಕಲರಿಂಗ್ ಇಷ್ಟ ಇಲ್ಲ? ಜಾನ್ ಫುಲ್ ಇಷ್ಟ ಆಗ್ಬಿಟ್ಟಿದೆ. Seriously, he has done very good job. Be proud of your art and show it off.
fine. He has done good job, okay? He has done good job. Hey, round of applause to John. John clap ಹೊಡಿತಾರೆ. ಯಾರು ಕಂಪ್ಲೀಟ್ ಆಗಿದೆ? ಯಾರು ಕಂಪ್ಲೀಟ್ ಆಗಿದೆ? ಜಾನ್ ಕ್ಲಾಪ್. ಜಾನೇ ಫಸ್ಟ್ ಹಂಗಂದ್ರೆ. ಜಾನೇ ಫಸ್ಟ್ ಇನ್ನರ್ ಸರ್ಕಲ್ ಮತ್ತೊಂದು ಹಾಕ್ಬಿಟ್ಟು Another V shape and fill. ಅನದರ್ ವಿ ಶೇಪ್ ಒಳಗಡೆ ಇನ್ನೊಂದು ವಿ ಶೇಪ್ ಅದನ್ನ ಪೆನ್ಸಿಲ್ ಇಂದನೇ ಬೇಕಾದ್ರೆ ಫಿಲ್ ಮಾಡ್ಬೋದು ಇಫ್ ನಮ್ಮ ಹತ್ರ ಪೆನ್ ಇಲ್ಲ ಓಕೆ ಡನ್ ಎಸ್ ಆಲ್ ಆಫ್ ಯು ಡನ್ ಆಯ್ತಾ ಆಯ್ತಾ ಆಲ್ ಆಫ್ ದಮ್ ಗುಡ್ ಜಾಬ್ ಸಿ ಈ ಒಂದು ಕ್ಲಾಪ್ ಯಾರಿಗೆ ಗೊತ್ತಾ ಸೆಲ್ಫ್ಗೆ ನಾನು ಮಾಡಿದೆ ಇದಿಷ್ಟು ಅಂತ ಕ್ಲಾಪ್ ನನ್ನ ಫೇವ್ರೆಟ್ ಹುಳ ಅದು ಆಯ್ತಾ ಸೆಂಟಿಪೀಡ್ ಅದಕ್ಕೆ ಸಹಸ್ರಪದಿ ಅಂತಾರೆ 1000 ಕಾಲಿರುತ್ತೆ ಅದಕ್ಕೆ ಅಂತ ಓಕೆ ಸೊ ಅದು ಈ ತರ ಸುರುಳಿ 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 ಸುತ್ಕೊಂಡ್ಬಿಡುತ್ತೆ I also need it, but it is not happening. No, I take the class from Aruna later. ಸೊ ಈಸಿ ಎಲ್ಲ ಸಾಕು ನೀವೆಲ್ಲ ಎಕ್ಸ್ಪರ್ಟ್ ಆಗ್ಬಿಟ್ರಿ ಈಗ ಓಕೆನಾ ಈಗೆಲ್ಲ ಪ್ಯಾಟರ್ನ್ ಸಿಂಪಲ್ ಪ್ಯಾಟರ್ನ್ಸ್ ನಿಮ್ಗೆಲ್ಲ ಈಸಿ ಆಗ್ಬಿಟ್ಟಿದೆ ಈಗ ಓಕೆನಾ ಸೊ ಲೆಟ್ಸ್ ಮೇಕ್ ಇಟ್ ಲಿಟಲ್ ಮೋರ್ ಚಾಲೆಂಜಿಂಗ್ ಆಯ್ತಾ ಸ್ವಲ್ಪ ಚಾಲೆಂಜ್ ಮಾಡೋಣ ಈಗ ಹೇಗೆ ಮಾಡೋದು ಈಗ ನೆಕ್ಸ್ಟ್ ಸರ್ಕಲ್ ನಮಗೆ ಈ ರೀತಿ ಇದೆ ಹೌದಾ ಎಸ್ ಆಮೇಲೆ ಎರಡು ಗ್ರಿಡ್ ಬೈಫರ್ಕೇಶನ್ ಹಿಂಗಿದೆ ಹೌದಾ ಸೊ ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಇದ್ರೊಳಗೇನೆ ನೀವು ಫಸ್ಟ್ 3 ಪೀಸ್ ಮಾಡಬೇಕು ಅಗೇನ್ ಓಕೆ 3 ಪೀಸ್ ಮಾಡಿಬಿಟ್ಟು ಒಂದು ಪೀಸಿಂದ ಇನ್ನೊಂದು ಪೀಸಿಗೆ ಡಯಾಗ್ನಲಿ ಈ ತರ ಸಾರಿ Location. You are unable to see. We are huge later. ಸೊ ಒಂದು ಗ್ರಿಡ್ಡಲ್ಲಿ 3 ಬೈಫರ್ಕೇಶನ್ ಆಯ್ತು ಆಮೇಲೆ ಒಂದೇ ಒಂದು ಈ ರೀತಿ ಎಲೆ ಓಕೆ ಎಲೆ ಶೇಪ್ ಅನ್ನ ಈ ಡಯಾಗ್ನಲ್ ಇಂದ ಈ ಡಯಾಗ್ನಲ್ ವರೆಗೆ ಓಕೆನಾ ಕ್ರಾಸ್ ಅಲ್ಲಿ ಬರ್ಬೇಕೀಗ ಚಾಲೆಂಜಿಂಗ್ ಓಕೆನಾ ಸೊ ಆಮೇಲೆ ನೆಕ್ಸ್ಟ್ ಒನ್ ಏನ್ ಮಾಡೋಣ ಅದ್ರ ಉಲ್ಟಾ ಸಿ ಲೈಕ್ ದಿಸ್ Petals. ಬಟ್ ನಾಟ್ ಆನ್ ದ ಸೇಮ್ ಸೈಡ್ Same side. ಆಪೋಸಿಟ್ ಸೈಡ್ಸ್ ಓಕೆ ಇಲ್ಲಿ ಒಂದು ಡಯಾಗ್ನಲಿ ಇದ್ರದ್ದು ಡಯಾಗ್ನಲಿ ಆಪೋಸಿಟ್ ಸೈಡ್ಸ್ ದಿ ಅದರ್ ಒನ್ ಮತ್ತೆ ಥರ್ಡ್ ಒನ್ ಓಕೆ ಈ ರೀತಿ ಮಾಡ್ತಾ ಬನ್ನಿ ಎಕ್ಸಾಕ್ಟ್ ಆಗಿ 3 ಬೈಫರ್ಕೇಶನ್ ಮಾಡ್ತಾ ಇದ್ರೆ ಕರೆಕ್ಟ್ ಆಗಿ ಬರುತ್ತೆ ಸರಿನಾ ಸೊ ಆಲ್ ಯುವರ್ ಗ್ರಿಡ್ಸ್ ಹ್ಯಾಸ್ ಟು ಬಿ ಬೈಫರ್ಕೇಟೆಡ್ ಇಂಟು 3 ಈಕ್ವಲ್ ಪಾರ್ಟ್ಸ್ ಅದಾದ್ಮೇಲೆ ಲೀವ್ ಯಾಕೆ ಐತೆ ನೋಡಿ